ಈ ಒಂದು ವಾರ್ಷಿಕ ಮಹಾಸಭೆಯ ನಮ್ಮ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಲೆವೆನ್ ಕುಮಾರ್ ಮತ್ತು ಅದೇ ರೀತಿ ನಮ್ಮ ರಮೇಶ್ ಅಣ್ಣವರು, ನಮ್ಮ ಮಾಜಿ ಅಧ್ಯಕ್ಷರಾದಂಥ ಬಾಲಕೃಷ್ಣ ಅವರು, ಮತ್ತು ನಮ್ಮ ಡಿ ಎಮ್ ಸಾಹೇಬರು, ನಮ್ಮ ಮೆಂಬರು ಮೆಂಬರ್ പേര് ಚೀನಪ್ಪ ನಮ್ಮ ಮಣಿನೂರು ಮೆಂಬರ್ ಆದಂಥ ವೆಂಕಟರಮಣಪ್ಪ, ನಮ್ಮ ಶಿವಣ್ಣ, ನಮ್ಮ ಮಂಜು, ನಮ್ಮ ಆನಂದಣ್ಣ, ನಮ್ಮ ರೆಡ್ಡಪ್ಪ, ಮಂಜು, ಮಣಿ, ನಮ್ಮ ಸಿದ್ದಪ್ಪ, ನಮ್ಮ ಎಮ್ ಡಿ ಗೋವಿಂದ ಸ್ವಾಮಿಯನ್ನ, ಇವರೆಲ್ಲರೂ ಸಹ ಈ ಒಂದು ನಮ್ಮ ಯುವಸು ಮುಖ್ಯವಾಗಿ ಈ ಒಂದು ಇವತ್ತಿನ ದಿನ ಕಮಿಟಿಗೂ ಮತ್ತು ಇಲ್ಲಿನ ಸಿಬ್ಬಂದಿ ವರ್ಗದವ್ರನ್ನ ನಾನು ಹೋಗಬೇಕಾಗ್ತದೆ. ಕಾರಣ ಎಂತ ಪಾಲು ಇಲ್ಲಿ 1300 ಲೀಟ್ರು ಮನೆಗೆ ಇರೋದು ಎಷ್ಟು ಗೊತ್ತಾ? 80ರಿಂದ 100, ಮೋಸ್ಟ್ಲಿ 80 ಮನೆ. ಯಾಕಂದ್ರೆ ಇದು ನಮಗೆ ಇನ್ನು ಸ್ವಂತ ಊರುಗಳಿದ್ದಂಗೆ ಇವೆಲ್ಲ ಲೆಕ್ಕ ಹಾಕೊಳ್ಳಿ. 80 ಮನೆ ಇರ್ತಕ್ಕಂಥ ಹಳ್ಳಿಯಲ್ಲಿ 1300 ಲೀಟ್ರ್ ಹಾಲು ಬರುತ್ತೆ ಅಂತ ಹೇಳಿದ್ರೆ ಅವ್ರ ಕಷ್ಟ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು, ಎಷ್ಟು ಕಷ್ಟ ಪಡ್ತಾರೆ ಅಂತ ಹೇಳ್ಬಿಟ್ಟು. ಕೆಲವು ಹಳ್ಳಿಗಳಲ್ಲಿ ಐಪೈ ಎಲ್ಲ ನೋಡ್ತಿದ್ವಿ ನಾವೆಲ್ಲ ಪಾಪ 100, 200 ನಾಮಕಾವಸ್ಥೆಗೆ ಡೈರಿ ಇರಬೇಕು, ಮಾಡಬೇಕು. ಅದರಲ್ಲಿ ಏನಾದ್ರು ಬರ್ತದೇನೋ ಏನೋ ಯಥೇಚ್ಛವಾಗಿ ಬೇರೆ ರೀತಿಯಲ್ಲಿ ಬಂದ್ಬಿಟ್ರೆ ಅದಕ್ಕೆ ಅವ್ರನ್ನ ಕಾಯ್ಕೊಂಡಿರೋದು ಅಂಥ ಜನ ಇದ್ದಾರೆ. ಈಗ 1300 ಲೀಟ್ರ್ ಅಂದ್ರೆ ತಮಾಷೆ ಅಲ್ಲ. ಒಂದು ಹಳ್ಳಿಯಲ್ಲಿ ಬರೀ 80 ಮನೆ ಇರ್ತಕ್ಕಂಥ ಹಳ್ಳಿಯಲ್ಲಿ 1300 ಲೀಟ್ರ್ ಅಂದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಒಂದು ಆಶ್ಚರ್ಯ. ಇಷ್ಟೊಂದು ಕಷ್ಟಪಟ್ಟು ಮಾಡಿದ್ದಕ್ಕೆ ತೃಪ್ತಿ ಏನಪ್ಪ ಅಂದ್ರೆ 10 ಲಕ್ಷ ರೂಪಾಯಿ ಲಾಭ ಬಂದಿದೆ. 10 ಲಕ್ಷ ರೂಪಾಯಿ ಲಾಭ ಅಂದ್ರೆ ಕಡಿಮೆ ಲಾಭ ಅಲ್ಲ. ಈಗ ನಿನ್ನೆ ನಾವು ಯಾವುದೋ ಇದಕ್ಕೆ ಹೋಗಿದ್ವಲ್ಲ, ಅಲ್ಲೆಷ್ಟು 2.5 ಕೋಟಿ ವಹಿವಾಟು ಆಗಿರೋದು, ಅದ್ರಲ್ಲಿ 10 ಲಕ್ಷ. ಅದು ಚೆನ್ನಾಗಿದೆ. ಬಟ್ ಈ ಹಳ್ಳಿಯಲ್ಲಿ ಅದು ಸುಮಾರು ಎಷ್ಟು, ಅಲ್ಲಿ ಒಂದು 250-300 ಮನೆ, ಇಲ್ಲಿ ಬರೀ 80 ಮನೆ. ಇಷ್ಟೊಂದು ಮಾಡಿದ್ದಾರೆ ಅಂತಂದ್ರೆ ನಾವು ಇವ್ರನ್ನ ಅಪ್ಸೆಟ್ ಮಾಡ್ಬೇಕಾಗ್ತದೆ. ಬಹುಶಃ ಈ ನಿಟ್ಟಿನಲ್ಲಿ ಏನು ನಮ್ಮ ಅಧ್ಯಕ್ಷರು, ಹಿಂದಿನ ಅಧ್ಯಕ್ಷರು ನಮ್ಮ ಬಾಲಕೃಷ್ಣ ಅವರಿದ್ರು, ಅವರು ಅಷ್ಟೇ, ಅವರಿದ್ದಾಗಲೇ ಮೋಸ್ಟ್ಲಿ ಇದಾಗಿದ್ದು. ಇದು ನಾನು ಬಂದಿದ್ದೆ ಅವತ್ತು. ನಮ್ಮ ಲೆವೆನ್ ಕುಮಾರು ಅದೇ ರೀತಿಯಲ್ಲಿ ಅವ್ರನ್ನ ಅನುಸರಿಸ್ಕೊಂಡು ಅವ್ರದೇ ದಾರಿಯಲ್ಲಿ ಹೋಗುವಂಥ ರೀತಿಯಲ್ಲಿ ಹೋಗ್ತಾ ಇದ್ದಾರೆ, ನಮ್ಮ ಬಾಲಕೃಷ್ಣ ಅವರ ರೀತಿ ದಾರಿಯಲ್ಲಿ. ಮುಖ್ಯವಾಗಿ ನಮ್ಮ ಇಲ್ಲಿ ರಮೇಶ್ ಅಣ್ಣವರು, ಯಾಕಂದ್ರೆ ಇಲ್ಲಿ ಹಿರಿಯರಿದ್ದಾರೆ ಇಲ್ಲಿ ಕೆಲವರು, ಅವರ ಒಂದು ನೇತೃತ್ವದಲ್ಲಿ ಅವ್ರ ಭಯ, ಇಲ್ಲೇನಾದ್ರು ಹೆಚ್ಚು ಕಡಿಮೆ ಆದರೆ ದೊಡ್ಡವ್ರು ಇದ್ದಾರಪ್ಪ ಬೈತಾರೆ ಅನ್ನೋದೊಂದು ಆ ಒಂದು ಭಾವನೆ ಇಟ್ಕೊಂಡಿದ್ದಾರೆ ಈ ಊರಲ್ಲಿ. ಅದಕ್ಕೋಸ್ಕರ ಇಷ್ಟೊಂದು ಹೆಚ್ಚಿನ ರೀತಿಯಲ್ಲಿ ಹಾಲು ಬರಬೇಕಾದ್ರೆ ಕಾರಣ. ಬಹುಶಃ ಇದಕ್ಕೆಲ್ಲನೂ ತಮ್ಗೆಲ್ರಿಗೂ ನಾನು ಈ ವಿಚಾರವಾಗಿ ನಾನು ಒಳ್ಳೆಯ ರೀತಿಯಲ್ಲಿ ಹೇಳ್ಬೇಕಾಗ್ತದೆ. ಮುಂದೆ ಈಗ ಏನು ಇನ್ಶೂರೆನ್ಸು, ಪ್ರತಿಯೊಬ್ಬರು ದಯವಿಟ್ಟು ನಮ್ಮವರು ಯಾರ್ಯಾರು ಹಾಲಿದ್ದಾರೆ, ಅದು ಹಸುಗಳಿದಾವೋ ಅವರೆಲ್ಲ ಕಂಪಲ್ಸರಿ ಇನ್ಶೂರೆನ್ಸ್ ಮಾಡಬೇಕು, ಮಾಡಿಸ್ಲೇಬೇಕು. ದಯವಿಟ್ಟು ನೀವೆಲ್ಲ ಶ್ರದ್ಧೆ ತಗೊಂಡು ಇಲ್ಲಿ ನಮ್ಮ ಕಾರ್ಯದರ್ಶಿಗಳು ಪ್ರತಿಯೊಬ್ಬ ಕಂಪಲ್ಸರಿ 100%. ಓಕೆ. ಮತ್ತೆ ಮೊನ್ನೆ ಈ ಹಾಲು ಕರಿತೀರಲ್ವ ನೀವು, ಇಲ್ಲೇ ಹಸುಗಳು ಕರೆಸಿ ಇಲ್ಲಿ ಹಾಲು ಕರಿತೀರಂತೆ, ಅದು ಒಂದು ಲಿಸ್ಟ್ ನಿಮ್ಮೂರು ಕಳಿಸಿದ್ದೀನಿ ನಾನು ಇದಕ್ಕೆ ಅವಾರ್ಡ್ಗೆ, ಏನು GBM ಅಲ್ಲಿ ನಿಮ್ದು, ಅದರಲ್ಲಿ 1ನೇ ಪ್ರೈಸ್, ತಾಲೂಕಲ್ಲಿ 1ನೇ ಪ್ರೈಸು ಕಳಿಸಿದ್ದೀನಿ. ನಿಮ್ಮೂರನ್ನು ಕಳಿಸಿದ್ದೀನಿ. ಯಾಕಂದ್ರೆ ಎಲ್ಲೋ ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡಿದ್ರೆ ನಮ್ಗೊಂದು ಮರ್ಯಾದೆ. ನಮ್ಮ ಹೋಬಳಿಯವರು, ನಮ್ಮ ತಾಲೂಕಿನ ಇದು ನಮ್ಮ ಪಕ್ಕದಲ್ಲಿ ನಾನು ಹೇಳ್ದಲ್ಲ ಆಗಲೇ, ನಮ್ಮ ಅಜ್ಜಿಯವರು, ನಮ್ಮ ತಾಯಿಯವರು, ನಾವು ಎಲ್ಲ ತುಂಬ ಹತ್ತಿರದಿಂದ ನಾವು ಕಾಣ್ತಿರೋದು, ನೋಡ್ತಿರೋದು. ಯಾಕಂದರೆ ಹಿಂದಿನೂ ಅದೇ ರೀತಿ ನಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಆ ನಿಟ್ಟಿನಲ್ಲಿ ಬಹುಶಃ ಇನ್ನು ಈಗ ನಮ್ಮ ಕಾರ್ಯದರ್ಶಿ ಸಿಬ್ಬಂದಿ ವರ್ಗದವ್ರಿಗೆ ಮೊದಲು ನಿಮಗೆ ಮಾತ್ರ ಇನ್ಶೂರೆನ್ಸ್ ಆಗ್ತಿತ್ತು. ಈಗೇನಿಲ್ಲ, ನಿಮ್ಮ ಫ್ಯಾಮ್ಲಿಗೂ, ಮಕ್ಕಳಿಗೂ, ಹೆಂಡ್ತಿ, ನಿಮ್ಮ ಫ್ಯಾಮ್ಲಿಗೆಲ್ಲನೂ ಆ ಒಂದು ವ್ಯವಸ್ಥೆ ಆಗುವಂಥದ್ದು ಡೈರಿಯಿಂದಾನೇ ನಾವು ಅದನ್ನು ತೀರ್ಮಾನ ಮಾಡಿದ್ದೀವಿ. ಮತ್ತು ಯಶಸ್ವಿನಿ ಯೋಜನೆ ಅದು ಇದೆಯಲ್ಲ, ಸಾಮಾನ್ಯವಾಗಿ ಅದನ್ನು ಮಾಡಿಸ್ಬಿಡ್ರಿ. ಯಾಕಂದ್ರೆ 5 ಲಕ್ಷವರೆಗೂ ಅದನ್ನು ಅನುಕೂಲ ಆಗ್ತದೆ, ರೈತರಿಗೆ ಅನುಕೂಲ ಆಗ್ತದೆ. ಏನಾದರೂ ಇದಾದ್ರೂ 1 ಲಕ್ಷ ರೂಪಾಯಿ ಕೊಡುವಂಥ ಒಂದು ಅದನ್ನು ಮಾಡಿದ್ದಾರೆ. ಮತ್ತು ನೀವು ಶಾಪ್ ಕಟ್ರಸ್ಸು
ಮತ್ತು ಮ್ಯಾಟ್ಗಳು ಅದನ್ನೆಲ್ಲ ನಾನು ಬಂದ ತಕ್ಷಣ ನಾನು ತಮಗೆ ತಿಳಿಸ್ತೀನಿ. ನಮ್ಮ ಸೂಪರ್ವೈಸರ್ ಇರ್ತಾರೆ, ಎಮ್ ಡಿ ಅವರು ಇರ್ತಾರೆ, ಡಿ.ಎಮ್ ಅವರು, ಅಧ್ಯಕ್ಷರ ಮಾಜಿ ಅಧ್ಯಕ್ಷರೆಲ್ಲ ಇದ್ದಾರೆ. ಅವ್ರ ಮುಖಾಂತರ ನಾವು ಏನು ಬೇಕೋ ಹೆಚ್ಚಿನ ರೀತಿಯಲ್ಲೇ ನಮ್ಮ ಒಕ್ಕೂಟದಿಂದ ಬರ್ತಕ್ಕಂಥ ಎಲ್ಲ ರೀತಿಯ ಸವಲತ್ತುಗಳನ್ನ ಕೊಡಲಿಕ್ಕೆ ನಾನು ಸಿದ್ಧವಾಗಿರ್ತೀನಿ. ಅದೇ ರೀತಿ ನಮ್ಮ ಬಾಲಕೃಷ್ಣ ಹೇಳ್ತಾ ಇದ್ರು BMCಗೆ ಅಂತ 1300 ಲೀಟ್ರ್ ಅಂದ್ರೆ ನಿಮ್ಗೆ 1000 ಲೀಟ್ರ್ ಅಕ್ಕಪಕ್ಕದ ಬಂದ್ರೆ ಮುಗೀತು. ಯಾಕಂದ್ರೆ ನಾನು ಅಣ್ಣವ್ರ ಜೊತೆ ಮೊನ್ನೆ ಒಂದ್ 2-3 ಹೋಗಿದ್ದೆ. ಕೆಲವು ಕಡೆ BMC ಇದ್ಕೊಂಡು ಅಲ್ಲಿ 2 ಲಕ್ಷ 3 ಲಕ್ಷ ನಷ್ಟದಲ್ಲಿದೆ ಡೈರಿ. ಇನ್ನು ಕೆಲವು ಡೈರಿಗಳಲ್ಲಿ ಫೀಡ್ದು 2015ರಿಂದ ಇರೋದನ್ನ 1.5 ಲಕ್ಷ ಮೊನ್ನೆ ಕಟ್ ಮಾಡಿದ್ದಾರೆ. ಏನೋ ನಮ್ಮೂರು ಉತ್ಪಾದಕರು ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ತಗೊಂಡ್ ಬಂದು ಕೊಟ್ಟು ಇದು ಮಾಡ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದೆ. ಅದಕ್ಕಿಂತ ಒಂದು BMC ಕೊಟ್ಟು ನಾವಿನ್ನ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತೀವಿ ಅಂತ ಬೇಡಿಕೆ ಇಡ್ತಾ ಇದ್ದೀವಿ. 100% ಮಾಡೋಣ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಏನು ಇನ್ನು ನೀವು ಸ್ವಲ್ಪ ನೀವು ಮನಸ್ಸು ಮಾಡಿದ್ರೆ 1500 ಲೀಟರ್ ವರ್ಗು ಹೋಗ್ಬೋದು. ಇನ್ನು 2000 ಆಗ್ಬಿಟ್ರೆ 2000 ಆಗ್ಬಿಟ್ರೆ ನಿಮ್ಗೆ ಒಂದು ಕ್ಲಸ್ಟರ್ ಪಾಯಿಂಟ್ ಒಂದಿದ್ರೆ ಮುಗೀತು. ನೀವು ರೀಚ್ ಮಾಡಿ ನೋಡಪ್ಪ, ನಾನು ಫಸ್ಟ್ ಲಿಸ್ಟ್ ಅಲ್ಲೇ ನಿಮ್ಗೆ ಹಾಕೊಡ್ತೀನಿ. ಯಾಕಂದ್ರೆ ನಿಮ್ ಜಾಗನೂ ಇದೆ, ಜಾಗನೂ ಇದೆ. ನಾನು ಫಸ್ಟ್ ಲಿಸ್ಟ್ ಅಲ್ಲೇ ನಿಮ್ಗೆ BMC ಮಾಡ್ಕೊಡ್ತೀನಿ. ಅದ್ರಲ್ಲಿ ಎರಡನೇ ಮಾತಿಲ್ಲ, ನೀವು ಮಾಡ್ಕೊಡಿ. ನೋಡಪ್ಪ 2000 ಹೋಗಿದ್ಯಂತೆ, ಇಲ್ಲಿ 2000 ಲೀಟರ್ ಹೋಗಿದೆಯಂತೆ. ಇಂಥ ಡೈರಿಗಳು ಒಂದು ಕನಿಷ್ಠ ಒಂದು ನಮ್ಮ ತಾಲೂಕಿಗೆ ಒಂದು 70-80 ಇದ್ಬಿಟ್ರೆ ಬಹುಶಃ ಲಾಭ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳಕ್ಕಾಗಲ್ಲ. ಈ ನಿಟ್ಟಿನಲ್ಲಿ ಎಲ್ಲರ ಒಂದು ಸಹಕಾರದಿಂದ ಈ ಒಂದು ಡೈರಿ ಮುಂದೆ ಬರ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಈ ಒಂದು ಡೈರಿ ಅಭಿವೃದ್ಧಿ ಆಗಲಿ ಅಂತ ಹೇಳ್ಬಿಟ್ಟು ನನ್ನ ಕೈಯಿಂದ ಏನಾಗುತ್ತೋ ಶಕ್ತಿ ಮೀರಿ ನಿಮ್ಮ ಊರಿಗೆ ಮಾಡುವಂಥದ್ದು ಮಾಡ್ತೀನಿ. ಅದೇ ರೀತಿ ನಮ್ಮ ಮನೆ ಶಾಸಕರಿಗೆ ಹೇಳಿದ್ದೀನಿ, ಲೈಟನ್ನು ಬರ್ಸಿದ್ದೀನಿ. ನಮ್ಮ ಇವ್ರನ್ನ ಕೇಳ್ಬಿಟ್ಟು ಹಂಗೆ ಬರ್ಸಿದ್ದೀನಿ. ಬೇರೆ ಏನು ಕೆಲಸನೇ ಇರಲಿ, ಶಾಸಕರಿಂದ ಆಗಬೇಕಾದ್ದೇನಾದ್ರು ಇದ್ರೂ ಸಹ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡೋಂಥ ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲರೂ ಇಲ್ಲಿ ಕರೆಸಿ ನನಗೆ ಸ್ವಾಗತ ಮಾಡಿದ್ದಕ್ಕೆ ತಮ್ಮೆಲ್ರಿಗೂ ವಂದಿಸಿ ನಾನು 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.